Hello everyone, welcome back to Aspirants Insights. A quick uh, news to be shared. ಇದು ನಾನು ಡಾಕ್ಯುಮೆಂಟ್ ಮಾಡಿದ್ದೆ. ಡಾಕ್ಯುಮೆಂಟ್ ಮಾಡಿದ್ಮೇಲೆ ನಾನು ವಿಡಿಯೋ ಕೂಡ ಮಾಡಿದ್ದೆ. ಫಸ್ಟ್ ಪೇಪರ್ ಒನ್ನಲ್ಲಿ ಏನೇನು ಮಿಸ್ಟೇಕ್ಸ್ ಇದೆ ಅಂತ ವಿತ್ ಪ್ರೂಫ್. ಮೆನಿ ಆಸ್ಪಿರೆಂಟ್ಸ್ ಇಮೇಲ್ಡ್ ಮೀ ಅವರು ಡಾಕ್ಯುಮೆಂಟ್ ಬೇಕು ವಿತ್ ಪ್ರೂಫ್ ಆಫ್ ದೋಸ್ ಲಿಂಕ್ಸ್. ಅದಕ್ಕಾಗಿ ನಾನು ಪ್ರತಿ ಒಂದಕ್ಕೆ ಪ್ರೂಫ್ ಕೊಟ್ಟಿದ್ದೀನಿ. ಲೈಕ್ ಫಾರ್ ಎಕ್ಸಾಂಪಲ್ ಈ ಕ್ವಶನ್ನಲ್ಲಿ ಇಲ್ಲಿ ಕಂಡೀಷನ್ಸ್ ಫಾರ್ ರೆಕಾಗ್ನಿಷನ್ ಆಫ್ ಸ್ಟೇಟ್ ಪಾರ್ಟಿ ಅಂತ ಸೋರ್ಸ್ ಎಲ್ಲಿಂದ ತೊಗೊಂಡಿದ್ದೀನಿ ಅಂತ ಕೊಟ್ಟಿದ್ದೀನಿ. ಸೆಕೆಂಡ್, ಈ ಪೇಪರಲ್ಲಿ ಈ ಫೋಟೋಸ್ ಶೇರ್ ಮಾಡಿದ್ದೀನಿ, ಅದ್ರ ಜೊತೆ ಇಲ್ಲಿ ಲಿಂಕ್ಸ್ ಇದೆ. ಈ ಲಿಂಕ್ಸ್ ಸ್ಟಾರ್ಟಿಂಗ್ ಟು ಲಾಸ್ಟ್ ನ ಕಾಪಿ ಮಾಡಿ. ಓಕೆ, ಸ್ಟಾರ್ಟಿಂಗ್ ಟು ಲಾಸ್ಟ್ ನ ಕಾಪಿ ಮಾಡಿದ್ರೆ ಯು ಕ್ಯಾನ್ ಗೆಟ್ ಇಟ್. ಓಕೆ, ಪ್ರತಿಯೊಂದು ಲಿಂಕ್ 3 ಲಿಂಕ್ಸ್ ಶೇರ್ ಮಾಡಿದ್ದೀನಿ, ಇದರಿಂದ ಈ ಇನ್ಫಾರ್ಮೇಶನ್ ತೆಗಿಬಹುದು. ಅಂಡ್ ಫಾರ್ ದಿಸ್ ಕ್ವಶನ್ ಆಲ್ಸೋ ಐ ಹ್ಯಾವ್ ಶೇರ್ ದ ಲಿಂಕ್ಸ್ ಹಿಯರ್. ಸಿ, ಲಿಂಕ್ ಶೇರ್ ಮಾಡಿದ್ದೀನಿ, ಇದು ಕಾನ್ಸ್ಟಿಟ್ಯೂಷನ್ ಒಂದು ಫೋಟೋನೇ ಹಾಕಿದ್ದೀನಿ. ಓಕೆ, ಡೈರೆಕ್ಟ್ಲಿ ಯು ಕ್ಯಾನ್ ರೆಫರ್ ಇಟ್. ಅಂಡ್ ಈ ಲಿಂಕ್ ಸ್ಟೇಟ್ ಸರ್ಕ್ಯುಲರ್ ಕಮಿಷನ್ ಇಂದು ಲಿಂಕ್ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ. ಹಾಗಾಗಿ ಎಲ್ಲ ನಾನು ಏನು ಕಂಟೆಂಟ್ ಶೇರ್ ಮಾಡಿದ್ದೆ ಅದೆಲ್ಲರದು ಲಿಂಕ್ಸ್ ಇಲ್ಲಿ ಶೇರ್ ಮಾಡಿದ್ದೀನಿ ನೋಡಿ, ಎಲ್ಲ ಶೇರ್ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಕೂಡ ಒಂದು ಲಿಂಕ್ ಶೇರ್ ಮಾಡಿದ್ದೀನಿ. ಐ ಥಿಂಕ್ ದಿಸ್ ವಿಲ್ ಸಫೈಸ್ ಯು. ಐ ಮೀನ್ ಇದನ್ನ ನೀವು 24th ತೀರ್ಥಂಕರ ಮಹಾವೀರ ಅಂತ ಗೊತ್ತಿದೆ. ಇದು ನಾನು ಮರ್ತ್ಬಿಟ್ಟೆ ಇದನ್ನ, ಇದು ಲಿಂಕ್ ಹಾಕೋದು. ಇದನ್ನ ಈ ಲಿಂಕ್ ನ ನೀವು ಡೈರೆಕ್ಟ್ ಗೂಗಲ್ ಇಂದನೂ ಕೂಡ ನಿಮಗೆ ಈ ಇನ್ಫಾರ್ಮೇಶನ್ ಸಿಗುವುದು. ದಿಸ್ ಇಸ್ ವೆರಿ ಕ್ವಶನ್, ಬೇಸಿಕ್ ಕ್ವಶನ್. ಇದು ಲಿಂಕ್ ಹುಡ್ಕೊಳೋದು ಯಾ ಮೆಟೀರಿಯಲ್ ಹುಡ್ಕೊಳೋದು ಕಷ್ಟ ಅಲ್ಲ. ಓಕೆ, ಅಂಡ್ ಮೋರ್ ಓವರ್ ನೋಡಿ, ಇದು ಕೂಡ ಲಿಂಕ್ ಶೇರ್ ಮಾಡಿದ್ದೀನಿ ಇಲ್ಲಿ ಕೆಳಗೆ ಈ ಫೋಟೋ ಆದ್ಮೇಲೆ. ಓಕೆ, ಫಾರ್ ಎವ್ರಿಥಿಂಗ್ ಐ ಹ್ಯಾವ್ ಶೇರ್ ದ ಲಿಂಕ್ ನ ಸ್ಟಾರ್ಟಿಂಗ್ ದ ಲಾಸ್ಟ್ ನ ಕಾಪಿ ಮಾಡಿ. ಇನ್ನೊಂದು ನಾನು ರಿಸರ್ಚ್ ಮಾಡುವಾಗ ಇನ್ನೊಂದು ನನಗೆ ಕ್ವಶನ್ ಸಿಕ್ತು, ಆ ಕ್ವಶನ್ ಒಂದು ಆಡ್ ಮಾಡಿದ್ದೀನಿ ನೋಡಿ. ಈ ಕ್ವಶನ್ ನೋಡಿ, 77 ವಿತ್ ರೆಫರೆನ್ಸ್ ಟು ದ ಅರ್ಲಿ ಫ್ರೀಡಮ್ ಸ್ಟ್ರಗಲ್ ಇನ್ ಕರ್ನಾಟಕ. ಇದು ಬೇಡಾಸ್ ಹನಗಲ್ ಅಂತ ಹಾಕಿದ್ದಾರೆ, ಅದು ಹನಗಲ್ ಅಲ್ಲ, ಹನಗಲ್ಲಿ ಅಂತ ಬರುತ್ತೆ. ಹಂಗೆ ಇದು ಮುಂಡ್ರಗಿ ಭೀಮರಾವ್, ಇದು ಕೊಪ್ಪಲ್ ಅಲ್ಲ, ಧಾರವಾಡ ಡಿಸ್ಟಿಕ್ ಯಾ ಗದಗ ಡಿಸ್ಟಿಕ್ ತರ ಬರುತ್ತದೆ. ನಾನು ಇನ್ಫಾರ್ಮೇಶನ್ ಇಲ್ಲಿ ಹಾಕಿದ್ದೀನಿ ಲಿಂಕ್ಸ್ ಅಲ್ಲಿ, ನೀವು ನೋಡ್ಬೋದು. ಸೊ ಓವರ್ ಆಲ್ ಲೈಕ್ ಮೋರ್ ದನ್ 15 ಕ್ವಶನ್ಸ್ ಅವ್ರು ಕೊಡ್ಬೇಕು. ಬೇರೆ ಕ್ವಶನ್ಸ್ ಅಲ್ಲಿ ಇವರು ಅವಾಯ್ಡ್ ಮಾಡಿದ್ರೆ, ನನ್ನ ಪ್ರಕಾರ KPS ಅವಾಯ್ಡ್ ಮಾಡಿದ್ರೆ ಲಾಸ್ಟ್ ಕ್ವಶನ್ ನೋಡಿ. ಲೈಕ್ ಫಾರ್ ಎಕ್ಸಾಂಪಲ್ ಈ ಕ್ವಶನ್ ಅಲ್ಲಿ ಸ್ಟೇಟ್ಮೆಂಟ್ ರಾಂಗ್ ಇದೆ. ಓಕೆ, ಅದಕ್ಕಾಗಿ ನಾನು ಇದನ್ನ ಈ ಆನ್ಸರ್ ನಾನು ಗ್ರೇಸ್ ಕೊಡಿ ಅಂತ ಹೇಳಿದ್ದೀನಿ. ಅವ್ರು ಕೊಡ್ತಾರ ಇಲ್ಲ ಗೊತ್ತಿಲ್ಲ. ಓಕೆ, ಮತ್ತೆ ಇದೊಂದು ಕ್ವಶನ್ ನೋಡಿ, ಆಗ ಇದು ಇಟ್ ವಿಲ್ ಬಿ ಹೆಡೆಡ್ ಬೈ ರಿಟೈರ್ಡ್ IAS ಆಫೀಸರ್ ಮೊಹಮ್ಮದ್ ಸನಾವುಲ್ಲಾ. ಇದನ್ನ ಅವ್ರು ಕೊಡ್ತಾರಾ ಇಲ್ಲ ಗೊತ್ತಿಲ್ಲ. ಇದು ಸ್ಟೇಟ್ಮೆಂಟ್ ರಾಂಗ್. ಐ ಮೀನ್ ವೇಗಾಗಿ ಸ್ಟೇಟ್ಮೆಂಟ್ ಮಾಡಿದ್ದಾರೆ, ಅದು ಆಡ್ ಅಪ್ ಮಾಡ್ಬಿಟ್ರು. ಓಕೆ, ನೋಡಿ ಇಲ್ಲಿ 1000 ಮೆಂಬರ್ಸ್ ಪೀಪಲ್ ಆಡ್ ಬಂದಿದ್ದಾರೆ ಅಂತ ಹೇಳ್ತಿದ್ದಾರೆ, ಆದ್ರೆ ಇದು ಎರಡು ಪ್ರೂಫ್ ಇಂದ ನೋಡಿದ್ರೆ 40,000 10,000 ಅಂತ ಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಗ್ರೇಸ್ ಮಾರ್ಕ್ಸ್ ಕೊಡಿ ಅಂತ ಹೇಳ್ತಿದ್ದೀನಿ. ನನಗೆ ಗೊತ್ತಿಲ್ಲ ಅದು KPSC ಇಂಥ ಥಿಂಗ್ಸ್ ಅಕ್ಸೆಪ್ಟ್ ಮಾಡುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ಲೈಕ್ ಎಕ್ಸಾಕ್ಟ್ಲಿ ನಾವು ನೋಡಿದ್ರೆ 16 to 17 ಕ್ವಶನ್ಸ್ ದೇ ಹ್ಯಾವ್ ಟು ಗಿವ್ ಮಾರ್ಕ್ಸ್. ಅಟ್ ಲೀಸ್ಟ್ 15 ಕ್ವಶನ್ಸ್ ಅವ್ರು ಕೊಡಬೇಕು. 15 ಕ್ವಶನ್ಸ್ ಅಂದ್ರೆ ಎಷ್ಟಾಯ್ತು? 39 ಮಾರ್ಕ್ಸ್ ಬಂತು. 40 ಒಳಗೆ, 35ಗಿಂತ ಜಾಸ್ತಿ, 40 ಒಳಗೆ. ಸೊ ದಿಸ್ ವಿಲ್ ಹ್ಯಾವ್ ಮೇಜರ್ ಯುನೋ ಮಾರ್ಕ್ಸ್ ಚೇಂಜ್. ಸೊ ನಾನು ಇದು ಲಿಂಕ್ ನಾನು ನನ್ನ ಟೆಲಿಗ್ರಾಮ್ ಗ್ರೂಪ್ ಇನ್ಸೈಟ್ಸ್, ಆಸ್ಪಿರೆಂಟ್ಸ್ ಇನ್ಸೈಟ್ಸ್ ಟೆಲಿಗ್ರಾಮ್ ಗ್ರೂಪ್ ಇದೆಲ್ಲ, ನನ್ನ ಇದು ಯೂಟ್ಯೂಬ್ ಲಿಂಕ್ ಅಲ್ಲಿ ಕೂಡ ನಾನು ಈ ವಿಡಿಯೋ ಕೆಳಗೆ ಕೂಡ ನಾನು ಲಿಂಕ್ ಶೇರ್ ಮಾಡಿದ್ದೀನಿ. ಇಲ್ಲಿ ಕೂಡ ಲಿಂಕ್ ಇದೆ ನೋಡಿ, ಈ ಲಿಂಕ್ ಶೇರ್ ಟೆಲಿಗ್ರಾಮ್ ID ನೋಡಿ ಇದೆ ನೋಡಿ. ಮತ್ತೆ ನಾನು ಯೂಟ್ಯೂಬ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನನ್ನ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಶೇರ್ ಮಾಡಿದ್ದೀನಿ. ಅಲ್ಲಿ ಈ ಡಾಕ್ಯುಮೆಂಟ್ ನಾನು ಶೇರ್ ಮಾಡಿದ್ದೀನಿ, ಅಲ್ಲಿ ನೀವು ರೆಫರ್ ಮಾಡಿರ್ಬೋದು. ಮತ್ತೆ ಯಾರ್ಯಾರು ಇಮೇಲ್ ಮಾಡಿದ್ರು ದೇ ಕ್ಯಾನ್ ರೆಫರ್ ದಿಸ್ ಡಾಕ್ಯುಮೆಂಟ್ ಫ್ರಮ್ ಮೈ ಟೆಲಿಗ್ರಾಮ್ ಚಾನಲ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಪೇಪರ್ 2 ಬಗ್ಗೆ ನಾನು ಏನೋ ಕೆಲಸ ಮಾಡ್ತಿದ್ದೀನಿ ಅದ್ರ ಮೇಲೆ. ಇವನ್ ಐ ಕಮ್ ವಿತ್ ಪೇಪರ್ 2 ಆಲ್ಸೋ ಬಿಫೋರ್ ದ ಡೇಟ್ ಗೋಸ್. ಓಕೆ, ಟಿಲ್ ದೆನ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ. ಓಕೆ, ಮರಿಬೇಡಿ. ಇಷ್ಟೆಲ್ಲ ಕಷ್ಟಪಟ್ಟು ಲೈಕ್ ಇಷ್ಟೆಲ್ಲ ಕಷ್ಟಪಡ್ತಿದ್ವಿ ಎಲ್ಲರೂ. ಐ ಥಿಂಕ್ ವಿ ಶುಡ್ ಶೋ ಸಮ್ ಅಪ್ರಿಸಿಯೇಷನ್. ಸೊ ಪ್ಲೀಸ್ ಶೇರ್ ಮಾಡಿ, ಎಲ್ಲರಿಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್.